ಅಭ್ಯರ್ಥಿಗಳನ್ನು ಕೂಡ ಅವ್ರು ಗೆಲ್ಸೋದಿಕ್ಕಾಗಲ್ಲ. ಹೌದು. ಯಾಕೆ ಈ ಮಾತು ಹೇಳ್ತಿದ್ದೀವಿ ಅಂತಂದರೆ, ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂತಂದರೆ ಸಿಂಪಲ್ ಒಂದೇ ಮಾತು ಮೇಡಮ್. ಮತ್ತು ಅವ್ರು ತಮ್ಮನ ವಿರುದ್ಧ ನಿಂತವರು ವೆರಿ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಮಂಜುನಾಥ್ ಅವರು, ಡಾಕ್ಟರ್ ಮಂಜುನಾಥ್ ಅವರು. ಯಾಕಪ್ಪ ಅಂತಂದರೆ ಹಿ ಈಸ್ ಎ ಮೋಟಿವೇಶ್ನಲ್ ಸ್ಪೀಕರ್. ಅವರಲ್ಲಿ ಒಳ್ಳೊಳ್ಳೆ ಒಳ್ಳೊಳ್ಳೆ ಸಹಾಯಗಳನ್ನು ಮಾಡಿದ್ದಾರೆ. ಏನಂತೀರ ನೀವು, ಆರ್ಥಿಕ ಮೆಡಿಕಲ್ ಸಪೋರ್ಟನ್ನು ನೀಡಿದ್ದಾರೆ, ಪುಕ್ಕಟೆಯಾಗಿ ನೀಡಿದ್ದಾರೆ. ಖಂಡಿತ. ಸೊ ಅವ್ರ ವರ್ಚಸ್ಸು ಅಲ್ಲಿ ಮೂಡ್ ಬಂತು. ಓಕೆ. ಸೊ ದೀಸ್ ಆರ್ ದ ಥಿಂಗ್ಸ್. ಓಕೆ. ಅವ್ರು ಮಾಡಿದಂತಹ ಸಮಾಜ ಸೇವೆಗಳು ಅವ್ರ ಕೈ ಹಿಡಿದಿದೆ. ಓಕೆ. ಅಲ್ಲಿ ಪ್ರಚಾರ ಮಾಡೋ ಸಂದರ್ಭದಲ್ಲಿ DKಶಿ ಅವರು ತುಂಬಾ ಬಾರಿ ಹೇಳಿದ್ರು, MP ಅಂತ ಅಂದ್ರೆ ನನ್ನ ತಮ್ಮ MP ಅಂತಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಲ್ಲ, ಮೆಂಬರ್ ಆಫ್ ಪಂಚಾಯತ್ ಅಂತ ಹೇಳಿದ್ರು. ಬಿಕಾಸ್ ಅಷ್ಟರ ಮಟ್ಟಿಗೆ ಅವರು ಒಂದೊಂದು ಗ್ರಾಮ ಪಂಚಾಯತಿಗಳಿಗೂ ಹೋಗ್ಬಿಟ್ಟು ಅಲ್ಲಿ ಎಷ್ಟು ಕೆಲಸ ಆಗಿದೆ ಆಗಿಲ್ಲ ಅಂತ ಹೇಳಿ ವಿಚಾರಿಸಿ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥದ್ದು ಇವ್ರ ವಾದ ಆಗಿತ್ತು. ಇಷ್ಟು ಇಂಪ್ರೂವ್ಮೆಂಟ್ಸ್ ಮಾಡಿದ್ರೆ ಜನ ಅವ್ರನ್ನ ಯಾಕೆ ತಡ ಹಾಕಿದ್ರು ಅಂತ. ಅದೇನು ಹೇಳ್ತಿದ್ದೀನಿ ನಾನು. ಅಲ್ಲಿ ಇನ್ನೊಂದು ಮಂಜುನಾಥ್ ಅವ್ರದ್ದು ಹೆಂಗೈತಪ್ಪ ಅಂತಂದರೆ, ಡಾಕ್ಟರ್ದು ಅವ್ರದ್ದು ವರ್ಚಸ್ವೇ ಬೇರೆ ಐತೆ. ಅರ್ಥ ಆಗ್ತಿದೆಯಾ? ಅವ್ರದ್ದು ವರ್ಚಸ್ಸು ಹೆಂಗಪ್ಪ ಅಂತಂದರೆ ಇಟ್ಸ್ ಲೈಕ್, ಇಲ್ಲಪ್ಪ ಒಬ್ಬ ಒಳ್ಳೆ ವ್ಯಕ್ತಿ, ಇವ್ರ ಕೈಯಲ್ಲಿ ಆಡಳಿತ ಸಿಕ್ಕರೆ ಈಸ್ ಗೋಯಿಂಗ್ ಟು ಡೂ ಸಮಥಿಂಗ್. ಮತ್ತು ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂತಂದರೆ ಏನಂತಾರೆ ನೀವು, ಮೋದಿಯವ್ರದ್ದು ಕೂಡ ಒಂದು ಸ್ವಲ್ಪ ಅಲೆಯಲ್ಲಿ ಮೂಡ್ತು. ಬಟ್ ಆದರೆ ಈ ಬಾರಿ ಮೋದಿಯವರ ಅಲೆ ಅಷ್ಟೊಂದು ಬಂದಿಲ್ಲ. ಮೋದಿ ಅಲೆ ಅನ್ನೋಕಿನ ನೀವು ಹೇಳಿದಾಗೆ ಅವ್ರ ಪರ್ಸನಲ್ ವರ್ಚಸ್ ಇಂದನೇ ಜಾಸ್ತಿ ಬಂದಿರೋ ಹಾಗೆ ಕಾಣಿಸುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಈ ಮೆಡಿಕಲ್ ಫೆಸಿಲಿಟೀಸ್ ಕೊಡೋದಿದೆಯಲ್ಲ, ಅದು ಫ್ರೀ ಆಗಿ, ಒಬ್ಬ ಹೃದ್ರೋಗ ತಜ್ಞನಾಗಿ ಫ್ರೀ ಆಗಿ ಚಿಕಿತ್ಸೆನ ಕೊಡೋದು ಇಟ್ಸ್ ನಾಟ್ ಈಸಿ. ಅದು ಹೆವಿ ಎಕ್ಸ್ಪೆನ್ಸಿವ್ ಆದಂತಹ ಒಂದು ಡಿಪಾರ್ಟ್ಮೆಂಟ್, ಒನ್ ಆಫ್ ದ ಡಿಪಾರ್ಟ್ಮೆಂಟ್. ಸೊ ಹೀಗಿರ್ಬೇಕಾದ್ರೆ ಜನರಿಗೆ ಅಷ್ಟು ಜೀವ ಉಳಿಸುವಂತ ಕೆಲಸ ಅಂದ್ರೆ ಸಣ್ಣ ಮಾತಲ್ಲ. ಒಂದು ಓಟಿಂದ ಅವರು ಬಹುಶಃ ಸಹಾಯ ಮಾಡೋದಕ್ಕೆ ಅಥವಾ ಅವ್ರು ಕೊಟ್ಟಂತಹ ಏನು ಟ್ರೀಟ್ಮೆಂಟ್ಗೆ ಒಂದು ಋಣ ತೀರಿಸುವಂತ ಒಂದು ಪ್ರಯತ್ನ ಪಟ್ಟಿರಬಹುದು ಜನ. ಆ ರೀತಿ ತಪ್ಪು ನೋಡ್ಕೊಂಡು ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಬಾರಿ ಒಂದು ಸ್ವಲ್ಪ ಸಂವಿಧಾನದ ಒಂದು ಬೆಲೆ ಒಂದು ಸ್ವಲ್ಪ ತಿಳಿತೇನೋ. ಯಾಕಪ್ಪ ಅಂದರೆ 2014ರಿಂದ ಇಲ್ಲಿವರೆಗೂ ಹೆಂಗೆ ನಡೆದಿತ್ತಂತಂದರೆ ಪ್ರಧಾನ ಮಂತ್ರಿನೇ MP ಗಳನ್ನ ಆಯ್ಕೆ ಮಾಡ್ತಾನೇನೋ ಅನ್ನೋ ಲೆವೆಲ್. ಖಂಡಿತ. ನಾನು ಐ ವಾಸ್ ಅಬೌಟ್ ಟು ಸೇ ದಿಸ್. ಯಾವ ರೀತಿ ಇತ್ತು ಅಂದ್ರೆ, ಮೋದಿ ಅವರು ಈ ಅಭ್ಯರ್ಥಿನ ನಿಲ್ಸಿದ್ದಾರೆ ಅಂದ್ರೆ ಆ ಅಭ್ಯರ್ಥಿ ಗೆದ್ದು ಬರ್ತಾನೆ, ಬಿಕಾಸ್ ಅವ್ರ ಹಿಂದೆ ಮೋದಿ ಇದ್ದಾರೆ ಅನ್ನೋ ರೀತಿ ವಾತಾವರಣ ಇತ್ತು. ಆದ್ರೆ ಮೋದಿ ರಾತ್ರಿ ಹಗಲನ್ನ ಒಂದು ಮಾಡಿ ಬಿಡುವು ತಗೊಳ್ದೆ, ನಿಮ್ಗೂ ಗೊತ್ತಿದೆ, ಬಿಡುವು ತಗೊಳ್ದೆ ಇಡೀ ದೇಶವನ್ನ ಶೆಡ್ಯೂಲ್ ಹಾಕೊಂಡು ಹೆಂಗ್ ಓಡಾಡಿದ್ದಾರೆ ಅಂದ್ರೆ ಅವ್ರ ಮುಂದೆ ಯುವಕರು ಕೂಡ ನಾಚ್ಕೊಬೇಕು. ಈ ವಯಸ್ಸಿನಲ್ಲಿ ಅವ್ರು ಅಷ್ಟರ ಮಟ್ಟಿಗೆ ಇಲ್ಲ ನೋಡ್ರಿ. ಅಲ್ಲ ಒಂದ್ ಮಾತು ಹೇಳ ನಿಮ್ಗೆ, ಅವರು ಒಳ್ಳೆ ವಾಗ್ಮಿ, ಖಂಡಿತ ಪ್ರಚಾರಕರವರು. ಹೌದು. ಅವ್ರು ಮೂಲತಃ ಅವ್ರ ಕೆಲಸ ಗುಜರಾತ್ನಲ್ಲಿ ಅವ್ರದ್ದೇ ಫಿಲ್ಮ್ ಅಂದರೆ ಫಿಲ್ಮ್ ಬಂದಿತ್ತಲ್ಲ, ಆ ಫಿಲ್ಮಲ್ಲಿ ತೋರಿಸ್ದಾಗೆ ಆಲ್ಮೋಸ್ಟ್ ಆಲ್ ನೀವು ಫಿಲ್ಮ್ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಮೋದಿ ಅವ್ರದ್ದು ಬಯೋಪಿಕ್ ಬಂದಿತ್ತಲ್ಲ, ಇವರು ವಿವೇಕ್ ಒಬೆರಾಯ್ ಅವ್ರು ಮಾಡಿದ್ದು. ಓಕೆ, ಅದನ್ನ ನೀವು ವಾಚ್ ಮಾಡಿದ್ರೆ ಅದರಲ್ಲಿ ಅವರು ಪ್ರಚಾರ ಬಿಟ್ಟು ಬೇರೆದೇನು ಮಾಡಿಲ್ಲ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸೊ ಪ್ರಚಾರವನ್ನು ಅಂದರೆ ಏನಂತೀರ ನೀವು, ಚೆನ್ನಾಗಿ ಮಾತಾಡಿ ಒಂದು ಜನರ ಮನಸ್ಸನ್ನು ಓಲೈಸಿ ಜನರಿಂದ ಇದನ್ನ ಮಾಡೋದು, ಕೆಲಸ ಮಾಡಿಸ್ಕೊಳ್ಳೋದು. ಮಾತಿಂದಾನೇ ಒಂದು ಡಿಫ್ರೆಂಟ್ ವೈಬ್ರೇಷನ್ ಕ್ರಿಯೇಟ್. ಹೌದು. ಬಟ್ ಈ ಬಾರಿ ಕೆಲಸ ಅಂದ್ರೆ ಬಾತ್ ಜ್ಯಾದಾ ಕಾಮ್ ಕಮ್, ಮಾತ್ ಜಾಸ್ತಿ ಕೆಲಸ ಕಮ್ಮಿ ಅಂತ ಹೇಳಿ ಜನ ಬಹುಶಃ ಅವ್ರನ್ನ ತಿರಸ್ಕಾರ ಮಾಡಿರಬಹುದು. ಯಾಕಂದ್ರೆ BJP ತುಂಬಾ ಕೆಟ್ಟದಾಗಿ ಮುಗ್ಗರಿಸಿದೆ ಇಡೀ ದೇಶದ ಚಿತ್ರಣವನ್ನ ನೋಡಿದ್ರೆ. ಯಾಕಂದ್ರೆ ಚಾಸೋಪಾರ್ ಅಂತ ಇದ್ರು ಮೋದಿ ಅವರು. ಇಲ್ಲ, ಅದನ್ನೇನು ಹೇಳ್ತಿದ್ದೀನಿ ನಾನು, ಇವ್ರಿಗೆ ಏನಂತಾರೆ ನೀವು, ಮೋದಿ ಅವ್ರಿಗೆ ಸಂವಿಧಾನದ ಒಂದು ಇದನ್ನ ಸಿಕ್ಕಾಗಾಯ್ತು. ನಾನು ಎದಕ್ಕೆ ಈ ಮಾತು ಹೇಳ್ತಿದ್ದೀನಿಯಪ್ಪ ಅಂತಂದ್ರೆ, ಪ್ರೆಸಿಡೆಂಟ್ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ. ಎಲ್ಲೇ ಆಮಂತ್ರಣ ಬಂದ್ರು, ಯಾವುದೇ ಸರ್ಕಾರಿ ಏನಂತಾರೆ ನೀವು, ಗುದ್ಲಿ ಪೂಜೆ ಆಗಲಿ ಏನಾಗಲಿ, ಸರ್ಕಾರಿ ಅಂದ್ರೆ ಯಾವುದೇ ಆಗಲಿ, ಸೊ ಫಸ್ಟ್ ಆಮಂತ್ರಣ ಇರೋದೇ ಅವ್ರಿಗೆ. ಬಟ್ ಅಲ್ಲಿ PM ನರೇಂದ್ರ ಮೋದಿ ಅವರು ಹೋಗಿ ಅದನ್ನು ಉದ್ಘಾಟನೆ ಮಾಡಿ ಬರ್ತಿದ್ರು. ಸೊ ಇಟ್ ವಾಸ್ ಅ ರಾಂಗ್. ಅದೇ ಇವಾಗ ಹೋಗಿ ಯಾರ ಮುಂದೆ ಅವರು ತಮ್ಮ ಬಹುಮತವನ್ನು ಸಾಬೀತುಪಡಿಸಬೇಕು, ಅದೇ ಪ್ರೆಸಿಡೆಂಟ್ ಮುಂದೆ ಬಹುಮತವನ್ನು ಸಾಬೀತುಪಡಿಸಬೇಕು. ಪ್ರೆಸಿಡೆಂಟ್ ಇಸ್ ಅ ನಾಟ್ ಸ್ಮಾಲ್ ಪೋಸ್ಟ್, ಇಟ್ಸ್ ಅ ಹ್ಯೂಜ್. ಅದೊಂದು ದೊಡ್ಡ ಪೋಸ್ಟ್ ಅದು. ಆ ಪೋಸ್ಟ್ ಮುಂದೆ ಏನಂತೀರ ನೀವು, ತಲೆ ಬಾಗ್ಲೇಬೇಕು. ಸೊ ಸ್ವಲ್ಪ ಕೆಲ ಸಮಯದಿಂದ